ನಮ್ಮ ಇಂಡಿಯಾ ಒಳಗ ಪ್ರತಿ 10ರಲ್ಲೂ ಒಬ್ಬರಿಗೆ ಡಯಾಬಿಟೀಸ್ ಐತಿ. ಡಯಾಬಿಟೀಸ್ ಅಂದ್ರೆ ಸಕ್ಕರೆ ಕಾಯಿಲೆ, ಶುಗರ್ ಅಂತ ಕರಿತಾರಲ್ಲ. ಸೊ ಇದೆಷ್ಟು ಹ್ಯೂಜ್ ನಂಬರ್ಪ ಅಂತಂದ್ರ ನಮ್ಮ ಇಂಡಿಯಾ ಒಳಗೆ 140 crores ಪೀಪಲ್ ಅದಾರಂದ್ರ ಅದ್ರೊಳಗೆ 10% ಜನಕ್ಕೆ ಡಯಾಬಿಟೀಸ್ ಐತಿ. ಸೊ ಡಯಾಬಿಟೀಸ್ ನಾವು ಹೆಂಗ್ ತಡೆಗಟ್ಬೇಕ, ಅಕಸ್ಮಾತ್ ಈಗ ಯಾರಿಗೆಲ್ಲ ಐತಿ, ಸೊ ಅವರು ಹೆದರೋ ಅವಶ್ಯಕತೆ ಇಲ್ಲ. ಅದನ್ನ ನಾವು ಯಾವ ತರ ಮೇಂಟೈನ್ ಮಾಡ್ಬೇಕ, ಯಾವ ತರ ಕಂಟ್ರೋಲ್ ಒಳಗೆ ಇಡ್ಬೇಕ. 150 180 ಒಳಗಿದ್ರೆ ನಿಮ್ಗೆ ಏನೂ ಪ್ರಾಬ್ಲಮ್ ಆಗುದಿಲ್ಲ. ನಾರ್ಮಲ್ ಜನ ಯಾವ ತರ ಇರ್ತಾರಲ್ಲ, ಸೊ ನಿಮ್ಗೂ ಅದೇ ತರನ ಇರ್ಬೋದು, ನೀವು ಏನು ಪ್ರಾಬ್ಲಮ್ ಆಗುದಿಲ್ಲ. ಮುಂದೆ ಬರ್ದೇ ಇರುವಂಗೂ ಹೆಂಗ್ ನೋಡ್ಕೋಬೇಕ ಅನ್ನೋದ್ರ ಬಗ್ಗೆ ಮಾತಾಡೋನು. ಸೊ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಫುಡ್. ನಾವೇನು ದೇಹದೊಳಗೆ ಹಾಕ್ತೇವಲ್ಲ, ಸೊ ಹಂಗ ನಾವಿರ್ತೀವಿ. ಈಗ ನಾವು ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಕಾರ್ ಗಾಡಿ ತಗೊಂಡೇವಪ್ಪ, ಅದ್ರದ್ದು ಪೆಟ್ರೋಲ್ ಇಂಜನ್ ಐತಿ ಅಂತಂದ್ರೆ ನಾವು ಅದನ್ನ ಎಷ್ಟು ಕೇರ್ ಮಾಡ್ತೇವೆ ಅಂತಂದ್ರೆ ಪ್ರತಿ ಸಲ ಪೆಟ್ರೋಲ್ ಬಂಕಿಗೆ ಹೋದಾಗ ಪೆಟ್ರೋಲ್ ಇಂಜನ್ ಅಂತೇಳಿ ಹೋಗಿ ಪೆಟ್ರೋಲ ಹಾಕಿಸ್ತೇವಿ, ಅರ್ಥ ಮರೆತು ಡೀಸೆಲ್ ಹಾಕ್ಸೋದಿಲ್ಲ. ಅಕಸ್ಮಾತ್ ನಾವು ಅರ್ಥ ಮರ್ತ ಡೀಸೆಲ್ ಹಾಕ್ಸಿದ್ವಿ ಅಂದ್ರೆ ಏನಾಗ್ತೈತಿ, ಇಂಜನ್ ಸೀಸ್ ಆಗಿಬಿಡ್ತೈತಿ. ಸೊ 10 ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಗೊಂಡಿದ್ರೆ ನಾವು ಅಷ್ಟು ಕೇರ್ ಮಾಡ್ತೇವೆ. ಆದ್ರೆ ದೇವ್ರು ನಮಗೆ ಇಷ್ಟು ಒಳ್ಳೆ ದೇಹ ಕೊಟ್ಟಾನ, ಅದ್ರ ಬಗ್ಗೆ ನಾವು 5 ನಿಮಿಷನೂ ಕೇರ್ ತಗೊಳ್ಳೋದಿಲ್ಲ. ಸಿಕ್ಕಾಪಟ್ಟಿ ಬಿಯರ್ ಕುಡಿದು, ಡ್ರಿಂಕ್ಸ್ ಮಾಡೋದು, ಗುಟ್ಕಾ ತಿನ್ನೋದು, ಸಿಗರೇಟ್ ಸೇದೋದು ಮಾಡ್ತೇವೆ. ಸೊ ಅದ ಭಾಳ ರಾಂಗ್. ನಮ್ಮ ದೇಹದ ಬಗ್ಗೆ ನಾವು ಎಷ್ಟು ಕೇರ್ ತಗೋತೇವಲ್ಲ, ಫ್ಯೂಚರ್ ಒಳಗೆ ನಮ್ಮ ಜೀವನ ಅಷ್ಟು ಚೆನ್ನಾಗಿರ್ತೈತಿ. ನಾವ್ ಈಗ ಸಿಕ್ಕಾಪಟ್ಟಿ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿ ಕ್ಯಾಸ ನಮ್ಮ ದೇಹ ಹಾಳು ಮಾಡ್ಕೊಂಡಪ್ಪ ಅಂತಂದ್ರೆ ನಮಗ್ ಕೊನೆ ಕಾಲಕ್ಕೆ ನೋಡಾರೋ ದಿಕ್ಕಿಲ್ಲಂಗ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಹೊರಗೆ ಹೋಗಿ ದುಡ್ದಿದ್ ಮನುಷ್ಯಾಗ ವ್ಯಾಲ್ಯೂ ಇದ್ದಟ ಮನೆಯೊಳಗೆ ಬಿದ್ದಿದ್ ಮನುಷ್ಯಾಗ ವ್ಯಾಲ್ಯೂ ಇರೋದಿಲ್ಲ. ಇದನ್ನ ನನಗಿಂತ ಹೆಚ್ಚು ನಿಮಗೆ ಗೊತ್ತಿರ್ತೈತಿ. ಸೊ ಅದ್ರಗೋಸ್ಕರ ನಾವು ಹೆಂಗ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಡೈಲಿ ಊಟ ಏನ್ ಮಾಡ್ತಿರ್ತಿರಲ್ಲ ಅದ್ರೊಳಗೆ ವೆಜಿಟೇಬಲ್ಸ್ಗೆ ಆ್ಯಡ್ ಮಾಡ್ರಿ. ನಮ್ಗೆ ಶುಗರ್ ಕಂಟ್ರೋಲ್ ಮಾಡಕ್ ಮೇನ್ ರಾಮಬಾಣ ಏನಪ್ಪಾ ಅಂತಂದ್ರೆ ಫೈಬರ್ಸ್, ಫ್ಯಾಟ್ಸ್, ಪ್ರೋಟೀನ್ ನಾವು ಕಂಪಲ್ಸರಿ ತಿನ್ಬೇಕು. ನಾವು ಕಾರ್ಬೋಹೈಡ್ರೇಟ್ ತಿಂತೇವಿ, ಅನ್ನ, ರೊಟ್ಟಿ. ನಮ್ಮ ದೇಹ ದೇವ್ರು ಹೆಂಗ್ ಸೃಷ್ಟಿ ಮಾಡ್ಯಾನಪ್ಪ ಅಂತಂದ್ರೆ ನಮಗ್ ಮೇನ್ ಇಂಗ್ರೀಡಿಯೆಂಟ್ಸ್ ಕಾರ್ಬೋಹೈಡ್ರೇಟ್ ಅಂತ ಸಿಗ್ತೈತಿ. ನಮ್ಮ ಇಂಡಿಯನ್ ಊಟದೊಳಗ ಕಾರ್ಬೋಹೈಡ್ರೇಟ್ಸ್ ಫುಲ್ ಇರ್ತಾವ, ಪ್ಲೇಟ್ ತುಂಬಾ ಸಿಕ್ಕಾಪಟ್ಟೆ ರೈಸ್, 4-5 ರೊಟ್ಟಿ. ಸೊ ನಾವು ಇದ್ರ ಜೋಡಿ ಏನ್ ತಿನ್ಬೇಕಪ್ಪ ಅಂತಂದ್ರೆ ಫೈಬರ್ಸ್ ಇದ್ರೊಳಗೆ ಇರ್ತಾವು, ವೆಜಿಟೇಬಲ್ಸ್, ಫ್ರೂಟ್ಸ್, ನಟ್ಸ್. ಸೊ ಇದ್ರೊಳಗ ಫೈಬರ್ಸ್ ಇರ್ತಾವ. ಆಮೇಲೆ ಹೆಲ್ದಿ ಫ್ಯಾಟ್ಸ್, ನೀವು ಯಾವುದೇ ಡ್ರೈ ಫ್ರೂಟ್ಸ್ ತಿನ್ಬಹುದು. ಆಮೇಲೆ ಮಿಲ್ಕ್ ಯೂಸ್ ಮಾಡ್ಬೋದು, ಮಿಲ್ಕ್ ಒಳಗೂ ಹೆಲ್ದಿ ಫ್ಯಾಟ್ಸ್ ಇರ್ತಾವ. ಆಮೇಲೆ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಆಲಿವ್ ಆಯಿಲ್ ಒಳಗೂ ಹೆಲ್ದಿ ಫ್ಯಾಟ್ಸ್ ಇರ್ತೈತಿ. ಆಮೇಲೆ ಎಗ್ ಒಳಗಿಂದ ಯೆಲ್ಲೋ ಪಾರ್ಟ್ ಇರ್ತೈತಲ್ಲ, ಸೊ ಅದನ್ನು 2 ರಿಂದ 3 ಒಂದ್ ದಿನಕ್ಕೆ ತಿನ್ಬೋದು ಹೆಲ್ದಿ ಮನುಷ್ಯ. ಸೊ ಅದ್ರೊಳಗೂ ಹೆಲ್ದಿ ಫ್ಯಾಟ್ಸ್ ಇರ್ತಾವು. ನೀವು ಈ ತರ ಆಮೇಲೆ ಡೈಲಿ ಪ್ರೋಟೀನ್, ನೀವು ಜಿಮ್ಗೆ ಹೋಗ್ರಿ ಬಿಡ್ರಿ, ಜಿಮ್ಗೆ ಹೋಗೋರ ಪ್ರೋಟೀನ್ ತಿನ್ಬೇಕಂತ ಏನಿಲ್ಲ. ಪ್ರತಿಯೊಬ್ಬರಿಗೂ 1 kgಗೆ 0.8 ಗ್ರಾಮ್ ಪ್ರೋಟೀನ್ ಪ್ರತಿದಿನ ಅಗತ್ಯ ಐತಿ. ಈಗ ನೀವು 50 ಅದಿರಪ್ಪ ಅಂತಂದ್ರೆ 50 ಗ್ರಾಮ್ ಇಂಟು 0.8 ಇಂಟು ಮಾಡ್ರಿ. ಸೊ ನಿಮ್ಗೆ ಎಷ್ಟು ಗ್ರಾಮ್ ಪ್ರೋಟೀನ್ ತಿನ್ಬೇಕಪ್ಪ ಅನ್ನೋದು ಬಂದ್ ಬಿಡ್ತೈತಿ. ಸೊ ಅದನ್ನ ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡ್ರಿ, ಡೈಲಿ ಆ ಪ್ರೋಟೀನ್ ನೀಡನ್ನ ಕಂಪ್ಲೀಟ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ದೇಹ ನಾವು ಈಗ ಚೆನ್ನಾಗಿ ನೋಡ್ಕೊಂಡು ಅಂದ್ರೆ ಮುಂದೆ ಫ್ಯೂಚರ್ ಚೆನ್ನಾಗಿರ್ತೈತಿ. ಸೊ ಡಯಟಿಗೆ ಚಂದಾಗಿ ನೀವು ಒತ್ತು ಕೊಡ್ರಿ. ಯಾಕಪ್ಪ ಅಂತಂದ್ರೆ ನಾವ್ ಏನ್ ತಿಂತೇವಲ್ಲ ನಮ್ಮ ಬಾಡಿ ಹಂಗಿರ್ತೈತಿ. ಕಾರ್ಬೋಹೈಡ್ರೇಟ್ಸ್ ಒಳಗೆ 2 ತರ ಕಾರ್ಬೋಹೈಡ್ರೇಟ್ಸ್ ಇರ್ತಾವ. ಒಂದ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ಇನ್ನೊಂದು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಯಾವಪ್ಪ ಅಂತಂದ್ರೆ ಜೋಳ ಆಗಿರ್ಬೋದು, ಆಮೇಲೆ ಗೊಂಜಾಳ ಆಗಿರ್ಬೋದು, ಆಮೇಲೆ ಹೆಸರು ಕಾಳ, ಕಡ್ಲಿ, ಇವೇನದಾವಲ್ಲ ಎಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಆಮೇಲೆ ಬ್ರೌನ್ ರೈಸ್, ಚಪಾತಿ, ಇಂಥವೆಲ್ಲ ಇವೇನು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಇನ್ನು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ವೈಟ್ ರೈಸ್, ವೈಟ್ ಬ್ರೆಡ್, ಮೈದಾ, ವೈಟ್ ಬಟಾಟೋ, ಇವೆಲ್ಲ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್. ಸೊ ಇವಕ್ಕೂ 2 ಒಳಗೆ ಏನು ವ್ಯತ್ಯಾಸಪ್ಪ ಅಂತಂದ್ರೆ, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಈಗ ವೈಟ್ ರೈಸ್ ಆತಿ, ಬ್ರೆಡ್ ಆತಿ, ಮೈದಾ ಆತಿ, ಇದನ್ನ ತಿನ್ನೋದ್ರಿಂದ ನಮ್ಮ ಬಾಡಿ ಒಳಗೆ ಇನ್ಸುಲಿನ್ ಏನಿರ್ತೈತಲ್ಲ ಅದು ಎಕ್ದಮ ಸ್ಪೈಕ್ ಆಗ್ತೈತಿ. ಇನ್ಸುಲಿನ್ ಸ್ಪೈಕ್ ಆತಂದ್ರೆ ಏನಾಗ್ತೈತಿ, ಶುಗರ್ ಜಾಸ್ತಿ ಆಗ್ತೈತಿ. ಸೊ ಅದಕ್ಕೆ ನಮ್ಮ ಬಾಡಿ ಒಳಗೆ ನಾವು ಫುಡ್ ತಿಂದಿದ್ದು ಎಷ್ಟು ಸ್ಲೋ ಡೈಜೆಸ್ಟ್ ಆಗ್ತೈತಲ್ಲ, ಸೊ ಅಟ್ ನಮ್ಮ ಬಾಡಿ ಚೆನ್ನಾಗಿರ್ತೈತಿ. ಸ್ಲೋ ಡೈಜೆಸ್ಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪಲ್ಸರಿ ಫ್ಯಾಟ್ಸ್ ತಿನ್ಬೇಕ. ಫ್ಯಾಟ್ಸ್ ಆಮೇಲೆ ಫೈಬರ್ಸ್ ತಿನ್ನೋದ್ರಿಂದ ನಿಮ್ ಡೈಜೆಷನ್ ಸಿಸ್ಟಮ್ ಚಲೋ ಆಗ್ತೈತಿ. ಬಾಡಿ ಒಳಗ ನಮ್ಮ ದೇಹ ಒಳಗ ನಾವು ತಿಂದಿದ್ದನ್ನು ಪಚನ ಮಾಡೋದು ಫೈಬರ್ಸ್ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಚಲೋ ಇರ್ತೈತಿ, ಗಟ್ ಹೆಲ್ತ್ ಚಲೋ ಇರ್ತೈತಿ. ಸೊ ಅದಕ್ಕೆ ವೆಜಿಟೇಬಲ್ಸ್, ಸೌತೆಕಾಯಿ ಆಗಿರ್ಬೋದು, ಗಜ್ರಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಆಮೇಲೆ ಟೊಮ್ಯಾಟೊ ಆಗಿರ್ಬೋದು, ಇದನ್ನೆಲ್ಲ ಸ್ಯಾಲಿಡ್ ಮಾಡ್ರಿ. ಸ್ಯಾಲಿಡ್ ಮಾಡ್ಕಾಸ ಡೈಲಿ 1 ಟೈಮ್ ಸ್ಯಾಲಿಡ್ ತಿನ್ರಿ, 1 ಟೈಮ್ ಫ್ರೂಟ್ ಸ್ಯಾಲಿಡ್ ತಿನ್ರಿ. ಫ್ರೂಟ್ಸ್ ಒಳಗೆ ನೀವು ಲೋ ಶುಗರ್ ಫ್ರೂಟ್ಸ್ ಆಗಿರ್ಬೋದು, ಕಲ್ಲಂಗಡಿ, ಆಮೇಲೆ ಪಪಾಯ, ಆಮೇಲೆ ಪ್ಯಾರಲ್ ಹಣ್ಣು, ಈ ತರ ಲೋ ಶುಗರ್ ಫ್ರೂಟ್ಸ್ ತಿನ್ರಿ. ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಾರ್ನಿಂಗ್ ಎದ್ದ ಕೆಲಸ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ರಿ. ಎಕ್ಸರ್ಸೈಸ್ ಮಾಡೋದ್ರಿಂದ ಇನ್ಸುಲಿನ್ ಕಂಟ್ರೋಲ್ ಆಗೋದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನಿಮ್ದು ಸ್ಟ್ರೆಸ್ ಲೆವೆಲ್ ಕಡಿಮೆ ಇಟ್ಕೋರಿ. ಸ್ಟ್ರೆಸ್ ಲೆವೆಲ್ ಭಾಳ ಇಂಪಾರ್ಟೆಂಟ್. ಯಾರೆಲ್ಲ ಜಾಸ್ತಿ ಸ್ಟ್ರೆಸ್ ಒಳಗಿರ್ತಾರ, ಜಾಸ್ತಿ ಚಿಂತೆ ಮಾಡ್ತಾರ, ಅವ್ರಿಗೆ ಭಾಳ ಜಲ್ದಿ ಶುಗರ್ ಆಗ್ತೈತಿ. ಸೊ ಅದಕ್ಕಾಗಿ ನೀವು ಏನ್ ಮಾಡಿರಪ್ಪ ಅಂತಂದ್ರೆ ನೀವು ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೋರಿ. ಅನ್ನೆಸೆಸರಿ ಲೈಫ್ ಬಗ್ಗೆ ಎಲ್ಲರಿಗೂ ಸ್ಟ್ರೆಸ್ ಇರೋದನ್ನ, ತಲೆ ಇರೋ ಮಟ್ಟ ತಲೆನೋವು ಇರೋದನ್ನ. ಅದಕ್ಕೆ ನೀವು ಏನ್ ಮಾಡ್ರಿ ಅಂತಂದ್ರೆ ಡೈಲಿ ಮೆಡಿಟೇಷನ್ ಆಗಿರ್ಬೋದು, ನಿಮ್ಗೆ ಯೋಗ ಬಂದ್ರೆ ಯೋಗ ಮಾಡ್ರಿ. ನನಗೀಗ ಏನು ಬರೋದನ್ನ ಇಲ್ಪ ಅಂತಂದ್ರೆ ಒಂದು ಅರ್ಧ ತಾಸು ಆರಾಮ್ ಶಾಂತ ವಾಕಿಂಗ್ ಮಾಡ್ರಿ. ಬೆಳಿಗ್ಗೆ ಎದ್ದ ಕ್ಯಾಸ
ಮಸ್ತ್ ಮಂಜ್ ಇರ್ತೈತಿ. ಮಂಜೊಳಗೆ ಒಂದು ಅರ್ಧ ತಾಸು ವಾಕಿಂಗ್ ಮಾಡ್ರಿ. ನಿಮ್ಗೆ ಆದಷ್ಟು ನೀವು ಖಾಲಿ ಕಾಲಲ್ಲಿ ನಡು. ನಿಮ್ಗೆ ಹ್ಯಾಬಿಟ್ ಇದ್ರೆ ಖಾಲಿ ಕಾಲಲ್ಲಿ ನಡ್ರಿ. ನಿಮ್ದು ಬ್ಲಡ್ ಶುಗರ್ ಆಗಿರ್ಬೋದು, ನಿಮ್ಮ BP ಆಗಿರ್ಬೋದು ಭಾಳ ಕಂಟ್ರೋಲ್ ಇರ್ತೈತಿ. ಸೊ ನಿಮ್ಗೆ ಏನಾರ ಶುಗರ್ ಆಗೈತಪ್ಪ ಅಂತಂದ್ರೆ ಸಡನ್ಲಿ ಹೋಗಿ ಸರ್ ಡಾಕ್ಟರ್ ಹತ್ರ ಕನ್ಸರ್ನ್ ಮಾಡ್ರಿ, ಡಾಕ್ಟರ್ ಹತ್ರ ತೋರಿಸ್ರಿ. ಡಾಕ್ಟರ್ ಏನೇನು ಹೇಳ್ತಾರಲ್ಲ ಡೋಸಸ್ ಒಂದು ಕಂಪಲ್ಸರಿ ತೊಗೊಂಡ್ ಕ್ಯಾಸ ಡಯಟಿಗೆ ಫೋಕಸ್ ಮಾಡ್ರಿ. ನೀವು ಎಷ್ಟು ಜಲ್ದಿ ಡಯಟಿಗೆ ಫೋಕಸ್ ಮಾಡ್ತಿರಲ್ಲ ಅಷ್ಟ ನಿಮ್ಗೆ ಜಲ್ದಿ ರಿಕವರ್ ಆಗ್ತೀರಿ. ಆಮೇಲೆ ನಿಮ್ಗೆ ಕಡಿಮೆ ಟ್ಯಾಬ್ಲೆಟ್ಸ್ ಕಡಿಮೆ ಡೋಸಸ್ ತೊಗೋಬೇಕಾಗ್ತೈತಿ, ಮತ್ತು ನೀವು ನಾರ್ಮಲ್ ಆಗಿ ಜೀವನ ಮಾಡ್ಬೋದ. ಸೊ ವಿಚಾರ ಮಾಡ್ರಿ. ನಾವು ಒಂದು ಗಾಡಿಗೆ ಯಾವ ನಮ್ಮನೆ ಕೇರ್ ಮಾಡ್ತೀವಿ, ನಮ್ದು ಬಾಡಿಗೆ ಅದೇ ಥರ ನಾವು ಕೇರ್ ಮಾಡ್ರೆ ಮುಂದೆ ಲೈಫ್ ಚೆನ್ನಾಗಿರ್ತೈತಿ. ಈಗ ಎಂಥ ಜೀವನ ಆಯ್ತಪ್ಪ ಅಂತಂದ್ರೆ 50 ಕ್ರಾಸ್ ಮಾಡ್ರೆ ಆ ಮನುಷ್ಯ 100 ವರ್ಷ ಬದುಕಿದಂಗೆ. ಸೊ ಅಷ್ಟು ಬ್ಯಾಡ ಲೈಫ್ ಸ್ಟೈಲ್ ಆಗೈತಿ. ಸೊ ಎಲ್ಲರೂ ಥಿಂಕ್ ಮಾಡ್ರಿ. ನಾ ಏನೇನು ಹೇಳೇನಿ ನಿಮ್ಗೆ ನೆನಪು ಉಳಿಲಿಲ್ಲ ಅಂದ್ರೆ ಒಂದು ನೋಟ್ ಮಾಡ್ಕೋರಿ. ನೋಟ್ ಮಾಡಿ ಕ್ಯಾಸ ಡೈಲಿ ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು. ಗೂಗಲ್ ಒಳಗೆ ಇಡೀ ಪ್ರಪಂಚನ ಬರ್ತೈತ್ರಿ. ನೀವು ಸಿಕ್ಕಾಪಟ್ಟೆ ಯಾವ್ದು ಇದು ಸರ್ಚ್ ಮಾಡಿ ನೋಡ್ತಿರ್ತೀರಿ. ಸೊ ಇಂಥದನ್ನ ನೋಡ್ರಿ, ನಾವು ಏನು ತಿನ್ಬೇಕು, ಯಾವ ಥರ ತಿನ್ಬೇಕು, ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು, ಪ್ರೋಟೀನ್ ಅಂದ್ರೇನು, ಫ್ಯಾಟ್ ಅಂದ್ರೇನು, ಅದನ್ನ ಯಾವಾಗ ತಿನ್ಬೇಕು, ಯಾವ ಥರ ಇರ್ಬೇಕು, ರಾತ್ರಿ ಏನು ಮಾಡ್ಬೇಕು, ಹಗ್ಲಿ ಏನು ಮಾಡ್ಬೇಕು, ಎದ್ದುಗಳು ಏನು ಮಾಡ್ಬೇಕು, ಇಂಥದ್ದೆಲ್ಲ ಕಲ್ಕೋರಿ. ನಮ್ಮ ಜೀವನ ಮಾಡಕ್ಕೆ ನಾವು ದುಡಿತೇವಿ, ಗಳಿಸ್ತೇವೆ, ಅಟ್ಟೆಲ್ಲ ಮಾಡ್ತೇವೆ. ಬಟ್ ನಾವು ಜೀವನ ಹೆಂಗೆ ಇಟ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಅಷ್ಟು ತೊಗೊಂಡು ಏನು ಮಾಡೋರು ನೀವು ಆಮೇಲೆ. ಸೊ ಅದಕ್ಕೆ ಲೈಫ್ ಸ್ಟೈಲ್ ಬಗ್ಗೆ ಭಾಳ ಫೋಕಸ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮತ್ತು ಇಂಥ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಬರ್ತಿರ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ನಗ್ತಾ ಇರಿ. ಬಾಯ್.